ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ರಾಶಿ ಫಲ, ಲಗ್ನ ಫಲ ಹಾಗೂ ಪ್ರಸ್ತುತ ಕಾಲದ ಫಲದ ಕುರಿತಂತೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ರಾಶಿ ಫಲ ಹಾಗೆ ಲಗ್ನ ಫಲದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಎಲ್ಲ ವೀಕ್ಷಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯ ಸಂಪೂರ್ಣ ಅನುಗ್ರಹ, ಜೊತೆಗೆ ನನ್ನ ದೇಶದ ಅನ್ನದಾತರಾದಂತಹ ಎಲ್ಲ ರೈತ ಬಾಂಧವರಿಗೂ, ಹಾಗೆ ನನ್ನ ದೇಶವನ್ನು ಅನುಕ್ಷಣವೂ ಕೂಡ ಕಾಯ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಸನ್ಮಿತ್ರರಾದಂತಹ ಸೈನಿಕ ಮಹಾಶಯರಿಗೂ ಕೂಡ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತಿನ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ಕಾಲಾಷ್ಟಮಿ ಭಾನುವಾರ ಇರತಕ್ಕಂಥದ್ದು. ಅಷ್ಟಮಿಯುಕ್ತವಾಗಿ ಭಾನುವಾರ ಬಂದಾಗ, ಏಕೆಂದರೆ ಅತ್ಯಂತ ಸುಕರ್ಮಯೋಗ ಅಂತಕ್ಕಂಥದ್ದನ್ನು ಹೇಳುತ್ತೆ. ಏನು ಈ ಸುಕರ್ಮಯೋಗ ಅಂದರೆ ಏನು? ಸುಕರ್ಮ ಅಂದರೆ ನಾವು ಮಾಡಿರ್ತಕ್ಕಂಥ ಯೋಗಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂತಕ್ಕಂಥದ್ದು ಇರುತ್ತೆ. ಏನನ್ನು ಮಾಡಿದ್ರೂ ಕೂಡ ನೀವು ಅದೆಲ್ಲ ಪ್ರಯತ್ನಗಳಲ್ಲೂ ಕೂಡ ನೀವು ಸಾವಕಾಶವಾಗಿ ಪ್ರಯತ್ನದಲ್ಲಿದ್ದಾಗಲೂ ಕೂಡ ಅದು ನಿಮಗೆ ಸಫಲತೆ ಕಾಣ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಇವತ್ತಿನ ವಿಶೇಷವಾಗಿ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹೆ ತನ್ನೋ ಕಾಲವೈರವ ಪ್ರಚೋದಯಾತ್ ಅಂತೇಳಿ. ಸಹಜವಾಗಿ ಅಷ್ಟಮಿ ಅಂದರೆ ಕಾಲಾಷ್ಟಮಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಅಷ್ಟಮಿ. ಅಂತಹ ಅಷ್ಟಮಿ ದಿವಸ ಸಹಜವಾಗಿ ಇವತ್ತಿನ ದಿನಮಾನಗಳಲ್ಲಿ ಯಥೇಚ್ಛವಾಗಿ ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಕಾಲಭೈರವನ ಸನ್ನಿಧಾನದಲ್ಲಿ ಕುಂಬಳಕಾಯಿ ಕೂಷ್ಮಾಂಡವನ್ನು ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಿ ಒಂದು ಭೈರವನನ್ನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಆದರೆ ಈ ಕಾಲಾಷ್ಟಮಿ ಯಾರದಪ್ಪ ಅಂದರೆ, ಭೈರವನು ಸರ್ವ ಸ್ವತಂತ್ರನಾದರೂ ಕೂಡ ಭೈರವನ ಆದಿಯಾಗಿ ಅಮ್ಮನವರ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಏನು ಅಂದರೆ, ಭದ್ರಕಾಳಿಯುಕ್ತವಾಗಿ ಆ ವೀರಭದ್ರನ ಪ್ರಾರ್ಥನೆ. ಅದರಲ್ಲೂ ಕೂಡ ಕಾಲಭೈರವ ಅಂತಕ್ಕಂಥದ್ದು ಭೈರವನ, ಯಾಕೆಂದರೆ ಪರಮೇಶ್ವರನ ಅಂಶವಾದದ್ದರೂ ಕೂಡ ವೀರಭದ್ರ ಅಂತಕ್ಕಂಥವನು ವಿಶೇಷವಾಗಿ ಆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸುಸಂಪನ್ನತೆಯನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗಬೇಕು, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿಗಬೇಕು ಅಂದರೆ ಇವತ್ತಿನಿಂದ ಈ ಕಾರ್ಯವನ್ನು 27 ದಿನಗಳ ಕಾಲ ಅನುದಿನವೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿ. ಏನು ಮಾಡಬೇಕಪ್ಪ ಅಂದರೆ, ತುಂಬ ಸರಳವಾಗಿರ್ತಕ್ಕಂಥದ್ದು, ಏನೋ ಮಾಡಬೇಕಲ್ಲ ಅಂತಕ್ಕಂಥ, ಆಮೇಲೆ ಎಲ್ಲದನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿದಾಗಲೇ ಅದರ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವುದೇ ಜನ್ಮಾಂತರಗಳಿಂದ ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳಿಂದಲೂ ಕೂಡ ಮುಕ್ತಿಯನ್ನು ಆಗಬೇಕಂದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೀವು ಮಾಡೋದ್ರಿಂದ ಏನು ಪರಿಹಾರ ಆಗುತ್ತಪ್ಪ ಅಂದರೆ, ಎಲ್ಲ ದೋಷಾದಿಗಳು ಕೂಡ ಮುಕ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಏನು ಮಾಡಬೇಕಪ್ಪ ಅಂದರೆ, 5 ಅರಳಿ ಎಲೆಯನ್ನು ತೊಗೊಂಡು ಬರಬೇಕು ಇವತ್ತು. ಈ 5 ಅರಳಿ ಎಲೆಯನ್ನು ಒಂದು, ಯಾಕೆಂದರೆ ಅಡಿಕೆ ಪಟ್ಟೆ ತಟ್ಟೆ ಅಂತ ನಾವು ಕರಿತೀವಿ, ಈ ಅಡಿಕೆ ಪಟ್ಟೆ ತಟ್ಟೆಯಲ್ಲಿ 5 ಎಲೆಗಳನ್ನು 5 ಮುಖಗಳಲ್ಲಿ, ಅಂದರೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಅಂತೇಳಿ 4 ಮುಖಗಳಿಗಿದ್ದು ಮಧ್ಯದಲ್ಲಿ ಒಂದು ಪೂರ್ವಾಭಿಮುಖವಾಗಿ ಎಲೆ ಇಡಬೇಕು. ಇಟ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಾಳುಮೆಣಸು ಜೊತೆಗೆ ಈ ಕಾಳುಮೆಣಸಿನೊಂದಿಗೆ ಏನಪ್ಪ ಅಂದರೆ ಈ ಬಿಳಿ ಸಾಸಿವೆ ಎರಡನ್ನೂ ಕೂಡ ಮಿಶ್ರಣ ಮಾಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮನೆಗೆ ಇಳಿ ತೆಗೆದು ಮನೆಯ ಮಧ್ಯಭಾಗದಲ್ಲೋ ಅಥವಾ ಈಶಾನ್ಯ ಮೂಲೆಯ ಭಾಗದಲ್ಲಿ, ಅಂದರೆ ನಾವು ಸಂಪು ಅಂತ ಏನು ಕರಿತೀವೋ ಆ ಸಂಪನ ಹತ್ರ, ಸಂಪು ಯಾಕೆಂದರೆ ಸಹಜವಾಗಿ ಈಶಾನ್ಯ ಮೂಲೆಯಲ್ಲಿ ಇರತಕ್ಕಂಥದ್ದಾಗುತ್ತೆ, ಆ ಈಶಾನ್ಯ ಮೂಲೆಯ ಭಾಗದಲ್ಲಿ ಈ ಎಲ್ಲ ಮನೆಯಲ್ಲೆಲ್ಲ ಕೂಡ ಇದನ್ನು ಇಳಿ ತೆಗೆದು ಉಪ್ಪು ಮತ್ತು ಕಾಳುಮೆಣಸು, ಉಪ್ಪು ಕಾಳುಮೆಣಸು ಜೊತೆಗೆ ಬಿಳಿ ಸಾಸಿವೆ, ಉಪ್ಪು ಕಾಳುಮೆಣಸು ಬಿಳಿ ಸಾಸಿವೆ ಈ ಮೂರನ್ನು ಕೂಡ ಇಳಿ ತೆಗೆದು
ಆ ತಟ್ಟೆಯಲ್ಲಿ ಹಾಕಿ ಅರಳಿ ಎಲೆಯ ಮೇಲೆ ಹಾಕಿ ನೀವೆಲ್ಲರೂ ಕೂಡ ಸಾಯಂಕಾಲ 6ರಿಂದ 7 ಗಂಟೆ ಒಳಗಡೆ ಇದನ್ನು ತಗೊಂಡೋಗಿ 27 ಗಂಟೆಗಳ ಕಾಲ ಆ ಒಂದು ಯಾವುದಾದ್ರೂ ಒಂದು ನಿಗದಿತವಾದಂಥ ಸ್ಥಳದಲ್ಲಿ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಆಮೇಲೆ ಇವತ್ತಿನ ದಿವಸ ಓಂ ಕಾಲಪುರುಷಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಈ ಎಲ್ಲ ಪರಿಹಾರಗಳಾಗ್ತಕ್ಕಂಥದ್ದಾಗುತ್ತೆ. ಮಾಡಿ ಶುಭವಾಗಲಿ. ಸರಿ ಗುರೂಜಿ, ನೀವು ಇವತ್ತಿನ ವಿಶೇಷತೆ ಜೊತೆಗೆ ನಕಾರಾತ್ಮಕ ಅಂಶಗಳನ್ನು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ರಾಶಿ ಫಲ ಅಂದರೆ ಏನು ಗುರುಗಳೇ? ಸಹಜವಾಗಿ ನಮಗೆ ರಾಶಿ ಅಂದರೆ ಯಾವ ರಾಶಿಯಲ್ಲಿ ನಾವು ಜನನವಾದಂಥ ಸಂದರ್ಭದಲ್ಲಿ ಚಂದ್ರನು ಯಾವ ರಾಶಿಯಲ್ಲಿರ್ತಾನೋ ಅದೇ ನಮಗೆ ರಾಶಿ ಆಗುತ್ತೆ. ಅಂದರೆ ಯಾವುದೇ ಒಂದು ರಾಶಿಯಲ್ಲೂ ಕೂಡ 2.5 ನಕ್ಷತ್ರಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಹಜವಾಗಿ 3 ನಕ್ಷತ್ರಗಳಂತ ನಾವು ಕರಿತೀವಿ. ಆದರೆ ನಾವು ಕೌಂಟಿಂಗ್ ಮಾಡಿದಾಗ ಕೆಲವರಲ್ಲಿ ಆದಿಪಾದದಲ್ಲಿ ಅಂತ್ಯಪಾದದಲ್ಲಿ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ರಾಶಿ ಅಂತಕ್ಕಂಥದ್ದು ಮನುಷ್ಯನಿಗೆ ಚಂದ್ರನ ಮೇಲೆ ಪ್ರಭಾವವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ಚಂದ್ರ ಅಂದರೆ ಯಾರು? ಸಹಜವಾಗಿ ಮನಃಕಾರಕನಾಗಿರ್ತಕ್ಕಂಥವನು. ಮತ್ತು 2.5 ದಿನಗಳ ಕಾಲ ಒಂದು ರಾಶಿಯಲ್ಲಿ ಅವನು ಸಂಚಾರವನ್ನು ಮಾಡ್ತಾನೆ. ಅತಿ ಅಲ್ಪ ಸಮಯದಲ್ಲಿ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರೂ ಗ್ರಹ ಇದ್ದರೆ ಅದು ಚಂದ್ರನು ಮಾತ್ರ. ಹಾಗಾಗಿ ಚಂದ್ರನು 12 ರಾಶಿಗಳನ್ನು ಒಂದು ತಿಂಗಳಲ್ಲಿ ಪರ್ಯಟನೆ 28 ದಿನಗಳಲ್ಲಿ ಪರ್ಯಟನೆ ಮಾಡಿಬಿಡ್ತಾನೆ. ಹಾಗಾಗಿ ಯಾರು ಯಾವ ರಾಶಿಯಲ್ಲಿ ಚಂದ್ರನಿದ್ದಾಗ ನಾವು ಜನ್ಮವನ್ನು ತಾಳ್ತೀವೋ ಅದೇ ರಾಶಿ ನಮ್ಮದಾಗುತ್ತೆ. ಇದಕ್ಕೆ ರಾಶಿ ಅಂತ ಕರಿತೀವಿ. ಸರಿ ಗುರೂಜಿ, ರಾಶಿ ಫಲದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಲಗ್ನ ಫಲ ಅಂದರೆ ಏನು ಅಂತ ಹೇಳಿ? ಲಗ್ನ ಅಂದರೆ ನಾವು ಹುಟ್ಟಿದಂಥ ಸಮಯದಲ್ಲಿ ಯಾವ ಲಗ್ನಕ್ಕೆ ಇವತ್ತಿನ ಈಗ ಕಾಲಮಾನಕ್ಕೆ ನಾವು ನೋಡಿದಾಗ ಯಾವುದೋ ಒಂದು ರಾಶಿಯಲ್ಲಿ ಸೂರ್ಯ ಇರ್ತಾನೆ ಅಂತಕ್ಕಂಥದ್ದು. ಸೂರ್ಯನ ಮೇಲೆ ಸೂರ್ಯೋದಯಕ್ಕೆ ಯಾವ ಲಗ್ನದ ಮೇಲೆ ಆಧಾರವಾಗಿ ನಾವು ಆರೂಢ ಲಗ್ನವನ್ನು ಹೇಗೆ ನಾವು ನಿರೂಪಣೆಯನ್ನು ಮಾಡ್ತೀವೋ, ನಾವು ಹುಟ್ಟಿದಂಥ ಈ 12 ಲಗ್ನಗಳಲ್ಲಿ ಮುಖ್ಯವಾಗಿ ಅವತ್ತಿನ ಸಮಯಾಚಿತವಾಗಿ ಯಾವ ಯಾವ ಲಗ್ನಗಳು ಬರುತ್ತೆ ಅಂತಕ್ಕಂಥದ್ದು ಸೂರ್ಯನ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ರಾಶಿ ಫಲಗಳನ್ನು ಚಂದ್ರನ ಮೇಲೆ, ಸೂರ್ಯನ ಮೇಲೆ, ಲಗ್ನ ಫಲಗಳನ್ನು ಸೂರ್ಯನ ಮೇಲೆ ಹೇಳಬೇಕು. ಇವೆರಡಕ್ಕೂ ಸಂಯೋಜನೆ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಸೂರ್ಯ ಚಂದ್ರರು ನಮಗೆ ಅನುಕ್ಷಣವೂ ಕೂಡ ಕಾಣುವಂಥ ಪ್ರತ್ಯಕ್ಷ ದೇವತೆಗಳು. 15 ದಿನಗಳ ಕಾಲ ಚಂದ್ರನು ಕ್ಷಯವಾಗಿರ್ತಾನೆ. ಅದರಲ್ಲೂ ಕೂಡ ಕೃಷ್ಣ ಪಂಚಮಿಯಿಂದ ಕೃಷ್ಣ ಅಷ್ಟಮಿ ತನಕ, ಇದು ಶುದ್ಧ ಅಷ್ಟಮಿ ತನಕ ಅಷ್ಟೊಂದು ಅವನು ಪ್ರಖರತೆ ಇರ್ತಕ್ಕಂಥದ್ದು ಇರ್ತಾನೆ. ಆದರೆ ಪಂಚಮಿಯಿಂದ ಪ್ರಾರಂಭ ಆಗ್ತಾನೆ ಶುದ್ಧ ಪಕ್ಷದಲ್ಲಿ, ಅಂದರೆ ಶುದ್ಧದಲ್ಲಿ. ಹಾಗಾಗಿ ಚಂದ್ರ ಒಂದಷ್ಟು ದಿನಗಳು ಕ್ಷೀಣವಾಗಿದ್ದು ಪಾಪಗ್ರಹನಾಗಿದ್ದರೂ ಕೂಡ ಸೂರ್ಯನ ಯಾವಾಗಲೂ ಕೂಡ ಅವನಿಗೆ ಪಾಪಗ್ರಹ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಜ್ಯೋತಿಷ್ಯದಲ್ಲಿ. ಆದರೆ ಸೂರ್ಯಚಂದ್ರರೇ ನಮಗೆ ಪ್ರಧಾನವಾಗಿರ್ತಕ್ಕಂಥ, ಯಾಕೆಂದರೆ ಚಂದ್ರ ತಾಯಿಕಾರಕನಾದರೆ ಸೂರ್ಯ ತಂದೆ ಮತ್ತು ಆತ್ಮಕಾರಕನಾಗ್ತಾನೆ. ಆತ್ಮ ಶರೀರ ಯಾರು ಕೊಟ್ಟಿರೋದು ನಮಗೆ? ತಾಯಿ. ತಂದೆ ನಮಗೆ ಕಾರಣೀಭೂತನಾದಂಥವನಾದವನು ತಂದೆ ಆದರೂ ಕೂಡ ತಾಯಿ 9 ತಿಂಗಳು ಎತ್ತು ಬೆಳೆಸಿ ನಮ್ಮನ್ನು ಸತ್ಕಾರ ಮಾಡತಕ್ಕಂಥವಳು ಯಾರಪ್ಪ ಅಂದರೆ ಅದು ತಾಯಿ ಮಾತ್ರ. ಹಾಗಾಗಿ ಸೂರ್ಯಚಂದ್ರರೇ ಪ್ರಧಾನವಾದದ್ದು ಅಂತ. ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲವನ್ನು ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾ? ಖಂಡಿತಪ್ಪ. ಯಾಕೆಂದರೆ ರಾಶಿಫಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಏನೋ ಒಂದು ಉತ್ಸಾಹ, ಕೌತುಕ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೊದಲನೇದಾಗಿ ರಾಶಿಫಲ ನಿರೂಪಣೆ ಹೇಗೆ ಮಾಡ್ತೀವಪ್ಪ ಅಂದರೆ, ಯಾಕಂದರೆ ಒಂದು ರಾಶಿಯಲ್ಲಿ ಸಹಜವಾಗಿ ದೀರ್ಘಕಾಲದಲ್ಲಿ, ಅಲ್ಪ ದೀರ್ಘಕಾಲದಲ್ಲಿ, ಸುದೀರ್ಘ ಕಾಲದಲ್ಲಿ ಇರ್ತಕ್ಕಂಥ ಗ್ರಹಗಳಿರುತ್ತೆ. ಅದ್ರ ಮೇಲೆ ನಾವು ವಯೋಸಹಜವಾಗಿ ಆ ಒಂದು ರಾಶಿಫಲವನ್ನು ನಿರೂಪಣೆ ಮಾಡ್ತೀವಿ. ಅನುದಿನದ ಫಲ ಯಾರ ಮೇಲೆ ನಾವು ತಗೊಳ್ತೀವಿ ಅಂದರೆ, ನಾನು ಆಗಲೇ ಹೇಳಿದಾಗೆ ಚಂದ್ರನ ಮೇಲೇ ಡಿಪೆಂಡ್ ಮಾಡ್ತೀವಿ. ಹಾಗಿದ್ದಾಗ ಇವತ್ತು ಚಂದ್ರ ಎಲ್ಲಿದ್ದಾನೆ ಅಂತಕ್ಕಂಥದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಇವತ್ತಿನ ರಾಶಿಫಲವನ್ನು ನೋಡೋದಕ್ಕಿಂತ ಮುಂಚೆ ನಾವು ಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ನವಗ್ರಹಗಳ ಪ್ರಾರ್ಥನೆಯೊಂದಿಗೆ 12 ರಾಶಿಗಳು, ಮೊದಲನೇದಾಗಿ 4 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮೇಷರಾಶಿ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸಣ್ಣ ಸಣ್ಣ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಮತ್ತು ಸಹೋದ್ಯೋಗಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು. ಹೊಸ ಜನರ ಪರಿಚಯ ಆಗ್ತಕ್ಕಂಥದ್ದಾಗುತ್ತೆ. ಹೊಸತನದಲ್ಲಿ ನಾವು, ಯಾಕೆಂದರೆ ನಿತ್ಯ ನೂತನ, ನಿರಂತರ ನೂತನವಾಗಿರ್ತಕ್ಕಂಥದ್ದು. ಹಾಗಾಗಿ ನೂತನ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಇವತ್ತಿನ ದಿವಸ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾದ್ದರಿಂದ ಇವತ್ತಿನ ದಿವಸ ಈ ಮೇಷರಾಶಿಯವರು ವಿಶೇಷವಾಗಿ ನಾರಾಯಣನ ಯುಕ್ತವಾಗಿ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಇನ್ನು ವೃಷಭ ರಾಶಿಯನ್ನು ನೋಡಿದಾಗ ವೃಷಭ ರಾಶಿಯವರು ಸ್ವಲ್ಪ ಇವತ್ತಿನ ದಿವಸ ಸ್ವಲ್ಪ, ಯಾಕಂದ್ರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಸಂದರ್ಭ ಇರತಕ್ಕಂಥದ್ದಾಗಿದೆ. ಸ್ವಲ್ಪ ಸಮಾಧಾನದಿಂದ ಇರ್ತಕ್ಕಂಥದ್ದನ್ನು ನೀವು ಇವತ್ತಿನ ದಿವಸ ರೂಢಿಸಿಕೊಳ್ಳಿ.
ಜೊತೆಗೆ ಈ ಸಾಲ ಅಂತಕ್ಕಂಥದ್ದು ಎಷ್ಟೋ ದಿನಗಳಿಂದ ಪ್ರಯತ್ನವನ್ನು ಪಡ್ತಾ ಇರ್ತೀರ, ಅದಕ್ಕೆ ಯಾವುದೋ ಒಂದು ಡಾಕ್ಯುಮೆಂಟೇಷನಲ್ಲಿ ಪ್ರಾಬ್ಲಮ್ ಇದ್ದು ಅದು ತಡೆಗಳಾಗ್ತಾ ಇರ್ತಕ್ಕಂಥದ್ದಾಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಸ್ವಲ್ಪ ಬಲವಾಗಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ಅದರ ಒಂದು ಶುಭ ಫಲವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಸಂಗಾತಿ ಅಂದರೆ ಸಹಪಾಠಿಗಳು, ಸಂಗಾತಿಯೊಂದಿಗೆ ನಿಮಗೆ ಇವತ್ತಿನ ಸಂಗಾತಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸ ಏನಪ್ಪ ಅಂದರೆ ಸ್ವಲ್ಪ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ದೂರದ ಪ್ರಯಾಣ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು, ಮಾಡಿರುವ ಸಾಲಕ್ಕೆ ಮತ್ತಷ್ಟು ಸಾಲ ಮಾಡಬೇಕಂತಕ್ಕಂಥ ಅನಿವಾರ್ಯತೆ ಬರತಕ್ಕಂಥದ್ದಾಗುತ್ತೆ. ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸೂರ್ಯನಾರಾಯಣನೊಟ್ಟಿಗೆ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಈ ಆಪದಾದುಗಳಿಂದಲೆಲ್ಲವೂ ಕೂಡ ನಿವೃತ್ತಿಯನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಇನ್ನು 4ನೇ ರಾಶಿ ಆಗಿರ್ತಕ್ಕಂಥದ್ದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತಿನ ಸ್ವಲ್ಪ ಯಾಕಪ್ಪ ಅಂದರೆ ಏನೋ ಅಭ್ಯಾಸಗಳು ನಿಮ್ಮನ್ನು ಬಾಧಿಸುವಂತಹ ಸಂದರ್ಭ ಇರತಕ್ಕಂಥದ್ದು, ಅದರಿಂದ ಅವಮಾನ ಆಗ್ತಕ್ಕಂಥದ್ದು, ಅದರಿಂದ ಏನೋ ತೊಂದರೆಗೆ ಸಿಕ್ಕೊಳ್ತಕ್ಕಂಥದ್ದು, ಆ ಥರ ಸಮಸ್ಯೆಗಳಿರ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಶಾಂತಚಿತ್ತರಾಗಿ ಈ ಕಟಕ ರಾಶಿಯವರು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕಂತಕ್ಕಂಥವ್ರು ಮನಸ್ಸಿನಲ್ಲಿ ತದೇಕವಾಗಿ ಕೆಲಸಗಳೊಟ್ಟಿಗೆ ನೀವು ಗಮನ ಹರಿಸುವುದರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿಯ ಫಲಾನುಫಲವನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಒಬ್ರು ಇದ್ದಾರೆ, ಗುರುಮೂರ್ತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ರಾಮನಗರದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ ಏನಿತ್ತು? ಗುರುಗಳೇ, ನಮ್ಗೆ ಒಂದು ಸಮಸ್ಯೆ ಅಂದ್ರೆ 5-6 ವರ್ಷದಿಂದ ತುಂಬಾನೇ ಕಷ್ಟ ಪಡ್ತಾ ಇದ್ದೀವಿ. ಸಾಲದ ಮೇಲೆ ಸಾಲ ಹೋಗ್ತಾನೇ ಇದೆ. ಮನೆ ಸ್ವಂತ ಮನೆನಾ? ಸ್ವಂತ ಮನೆ ಗುರುಗಳೇ. ಹೌದಾ? ಸ್ವಲ್ಪ ಮನೆಯಲ್ಲೇ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನೋ ಮನೆಯಲ್ಲಿ ಯಾವುದೋ ಅಚಾನಕ್ಕಾಗಿ ಏನಾದರೂ ಅವಘಡಗಳೇನಾದರೂ ಸಂಭವಿಸಿರ್ತಕ್ಕಂಥದ್ದು ಇದೆಯಾ? ಆ ಥರದ್ದು ಏನಿಲ್ಲ ಗುರುಗಳೇ. ಮನೆ ಆ ವಾತಾವರಣದಲ್ಲಿ ಅಂದ್ರೆ ಆ ಥರದ್ದೇನು ನಾವು ತೋಟದಲ್ಲಿ ಮನೆ ಕಟ್ಟಿದ್ದು. ಅದಕ್ಕೆ ಮುಂಚೆ ನಮ್ಗೇನು ಆ ಥರ ಮಾಹಿತಿ ಇಲ್ಲ. ಬಟ್ ಏನಂದರೆ ಇಲ್ಲಿ ನೀವು ತಿಳಿಸಿರ್ತಕ್ಕಂಥ ಸಂಖ್ಯೆ ಆಧಾರದ ಮೇಲೆ ನಾನು ಹೇಳ್ತಾ ಇರತಕ್ಕಂಥದ್ದು, ಯಾಕಂದರೆ ಕುಟುಂಬದಲ್ಲಿ ಅಂದರೆ ಆ ಒಂದು ಸ್ಥಾನದಲ್ಲಿ ವಾಸಸ್ಥಾನದಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಮನೆ ದೇವರು ಯಾರು? ಗುರುಮೂರ್ತಿ ಸ್ವಾಮಿ ಗುರುಗಳೇ ನಿಮ್ಮ ಮನೆ ದೇವರಾ? ಗದ್ದಿಗೆ ಯಾವ್ದು ಗದ್ದಿಗೆ ನಡ್ಕೊಳ್ತೀರಾ ನೀವು? ಇದೆ. ಯಾವ ದೇವ್ರಿಗೆ? ಕುದುರೆ ಅದಕ್ಕೆ. ಒಂದು ಕೆಲಸ ಮಾಡಿ, ನೀವು ಯಾವುದಾದ್ರೂ ಗುರುಗಳ ಸನ್ನಿಧಾನ ಇದೆ. ಈಗ ನಮ್ಮ ಸಿದ್ಧಗಂಗಾ ಶ್ರೀಗಳ ಮಠ ಇದೆ, ಗೊತ್ತಲ್ವಾ? ಗೊತ್ತು ಗುರುಗಳೇ. ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಅಕ್ಕಿ ಅಂದರೆ ಮನೇಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು, ಈಗ ನೀವು 4 ಜನ ಇರ್ತೀರಾ, 4 ಜನ ಸೇರಿ ಒಂದು 10 kgನೋ 5 kgನೋ ಡಿವೈಡ್ ಮಾಡಿ ಒಂದು 25 kg ಅಕ್ಕಿ ನೀವು, ಯಾಕೆಂದರೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ಹತ್ರ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಕ್ಕಿ ದಾನವನ್ನು ಮಾಡಿ ಮನೆಗೆ ಬಂದು ಮನೆಯಲ್ಲಿ 9 ದಿನಗಳ ಕಾಲ ನಿರಂತರವಾಗಿ ನಿಮಗೆ ಈ ಸಾಸಿವೆ ಎಣ್ಣೆ ಬರುತ್ತೆ, ಗೊತ್ತಾ? ಗೊತ್ತು. ಆ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಈ ಎಲ್ಲ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ದೂರ ಆಗಬೇಕು, ಸಾಲಬಾಧೆಯಿಂದ ವಿಮೋಚನೆ ಆಗಬೇಕು ಅಂತೇಳಿ ಅದರಲ್ಲಿ ಆ ಒಂದು ಸಾಸಿವೆ ಎಣ್ಣೆಯಲ್ಲಿ 9 ಕಾಯನ್ನು ಹಾಕಿ, ಮಣ್ಣಿನ ಹಣತೆ 9 ಕಾಯನ್ನು ಮತ್ತು 9 ದಿವಸ ದೀಪವನ್ನು ಉರಿಸಿ ಕೊನೆಯದಾಗಿ ಆ ಕಾಯನ್ನನ್ನು ಸಮೇತವಾಗಿ ಆ ಯಾವ ನೀವು ಅನ್ನದಾನವನ್ನು ಮಾಡಿದ್ದೀರೋ ಅದೇ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಗುರುಗಳ ಹತ್ರ ಅದನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಶುಭವಾಗುತ್ತೆ. ಧನ್ಯವಾದಗಳು ಗುರುಮೂರ್ತಿ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ರಿ, ಕಟಕ ರಾಶಿಯ ಕುರಿತಂತೆ ತಿಳಿಸ್ತಾ ಇದ್ರಿ, ಮುಂದುವರಿಸ್ತಾ ಹೋಗೋದು. ಅದು ಇವತ್ತು ಸ್ವಲ್ಪ ಸಂಚಿತವಾಗಿ ಅವ್ರದ್ದು ಏನಂದ್ರೆ ಏನೋ ಅವ್ರಿಗೆ ಪ್ಲಾನ್ ಇಲ್ದಿರ ಏನಾದರೂ ಮಾಡೋದಾದರೆ, ಪ್ಲಾನ್ ಇಟ್ಕೊಂಡು ಮಾಡಿದ್ರೆ ಅದರಿಂದ ಆಗ್ತಕ್ಕಂಥದ್ದಾಗುತ್ತೆ. ಇಲ್ಲದೇ ಇದ್ರೆ ಇವತ್ತಿನ ದಿವಸ ಸ್ವಲ್ಪ ಸಮಸ್ಯೆಗಳಿಗೆ ಸಿಕ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕಟಕ ರಾಶಿಯವರು ಇವತ್ತು ವಿಶೇಷವಾಗಿ ಪರಮೇಶ್ವರನ ಪ್ರಾರ್ಥನೆ, ಸಾಂಬಶಿವನ ಆರಾಧನೆಯಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿಗೆ ಇವತ್ತಿನ ದಿವಸ ಹೊಸ ಅನುಭವಗಳು ನಿಮ್ಮ ಒಂದು ಮನಸ್ಸಿಗೆ ಬರ್ತಕ್ಕಂಥದ್ದಾಗುತ್ತೆ. ನುಡಿದಂತೆ ನಡೆಯುವಂತಹ ಮನಸ್ಸಿನಿಂದ
ಸ್ವಲ್ಪ ಗೊಂದಲಗಳಿಗೆ ಸಿಕ್ಕೊಳ್ಳುವಂಥ ಸಂದರ್ಭ ಇರತಕ್ಕಂಥದ್ದು. ಯಾರಿಗೋ ವಾಗ್ದಾನವನ್ನು ಕೊಟ್ಟಿರ್ತೀರ, ಮಾತು ಕೊಟ್ಟಿರ್ತೀರ, ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವರು ನಿಮ್ಮ ಮೇಲೆ ಅಪವಾದಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು. ನಿಮ್ಮ ಚಿತ್ತ ಏನಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳೊಟ್ಟಿಗೆ ಮಾತ್ರ ನೀವು ಅದನ್ನು ಅನುಸಂಧಾನ ಮಾಡಿಕೊಂಡಾಗ ಈ ಸಿಂಹರಾಶಿಯವರಿಗೆ ಇವತ್ತು ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಇರ್ತಕ್ಕಂಥ ದೋಷಾದಿಗಳಿಂದ ಪರಿಹಾರವನ್ನು ಕಂಡು ಶುಭವನ್ನು ಕಾಣಬೇಕಾದರೆ ನೀವು ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ತುಳಸಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದು ಅಥವಾ ತುಳಸಿಯನ್ನು ಅರ್ಪಣೆ ಮಾಡ್ಕೊಂಡು ಬರೋದ್ರಿಂದ ಸಿಂಹರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ದಶಮದಲ್ಲಿ ಗುರುವಿನ ಸಂಯೋಜನೆ ಇರ್ತಕ್ಕಂಥದ್ದು. ಜೊತೆಗೆ ಯಾಕಪ್ಪ ಅಂದರೆ ಮನೆಯಲ್ಲೇ ಇವತ್ತಿನ ದಿವಸ ವಿಶೇಷವಾಗಿ ಚಂದ್ರನೊಟ್ಟಿಗೆ ಮಾಂದಿ ಇರ್ತಕ್ಕಂಥದ್ರಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಯಾಕೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಏನೋ ಒಂದು ವಿನಮ್ರತೆ ಭಾವ ಇದ್ದರೂ ಕೂಡ ಏನೋ ಒಂದು ಮೋಕ್ಷಕ್ಕೆ ಕಾರಕವಾಗಿರ್ತಕ್ಕಂಥ ಕೇತು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ನಿರುತ್ಸಾಹ ನಿರಾಸೆ ಕಾಣ್ತಕ್ಕಂಥದ್ದಾಗುತ್ತೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಕನ್ಯಾ ರಾಶಿಯವರು ಇವತ್ತು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಪ್ರಾರ್ಥನೆ ಮಾಡೋದರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗ್ತೀರಾ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಶ್ರಮಕ್ಕೆ ತಕ್ಕ ಫಲನಾದಂಥ ಫಲವನ್ನು ಕಾಣ್ತಕ್ಕಂಥದ್ದು. ಎಷ್ಟೋ ದಿನಗಳಿಂದ ಯಾವುದೋ ಕೆಲಸ ಕಾರ್ಯಗಳಲ್ಲಿ ನಿಂತೋಗಿರುತ್ತೆ. ಅಂದರೆ ಕುಟುಂಬದವರೊಂದಿಗೆ ಅಥವಾ ಸಹಪಾಠಿಗಳೊಂದಿಗೆ ಹೀಗೆ ಯಾವೆಲ್ಲ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಆ ಜನರ ಮಧ್ಯದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಎಷ್ಟೋ ದಿನಗಳಿಂದ ನೀವು ಇನ್ನೊಬ್ಬರು ಏನೋ ಶತ್ರುಗಳಾಗಿ ಕಾಣ್ತಾ ಇರತಕ್ಕಂಥ ಸಂದರ್ಭ ಇರುತ್ತೆ. ಆದರೆ ಇವತ್ತಿನ ದಿವಸ ಆ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥ ಯೋಗ ಇರತಕ್ಕಂಥದ್ದು ಈ ತುಲಾರಾಶಿಯವರಿಗೆ. ಹೊಸ ಪ್ರಯತ್ನಗಳಿಗೆ ಖಂಡಿತ ನಿಮಗೆ ಶುಭ ಆಗ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದ್ದರೂ ಕೂಡ ಸ್ವಲ್ಪ ನಿಮ್ಮನ್ನು ಆರ್ಥಿಕ ಸ್ಥಿತಿಯಲ್ಲಿ ಇವತ್ತಿನ ದಿವಸ ಬಿಕ್ಕಟ್ಟಿಗೆ ಸಿಲುಕಬಹುದಾದಂಥ ಸಂದರ್ಭ ಇರೋದರಿಂದ ಇವತ್ತಿನ ದಿವಸ ನೀವು ಸೂರ್ಯನಾರಾಯಣನ ಯುಕ್ತವಾಗಿ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಅರಳಿ ಮರದ ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದಲೂ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಇವತ್ತು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಶುಭ ಫಲ ಕಾಣ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಿತ್ರ ಶತ್ರುಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಾಗಿ ಇರುತ್ತೆ. ಮಿತ್ರರು ಯಾರು ನೀವು ಜೊತೆ ಒಡನಾಟದಲ್ಲಿ ಇಟ್ಕೊಂಡಿರ್ತೀರೋ ಅವರಿಂದಲೇ ಇವತ್ತು ತಿರಸ್ಕಾರ ಆಗುವಂತಹ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಆತ್ಮವಿಶ್ವಾಸ ಕುಗ್ಗಿಸುವ ಕೆಲಸ ಮಾಡ್ತಕ್ಕಂಥರಾಗುತ್ತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಹುನ್ನಾರವನ್ನು ಹೂಡಿ ಬಂಧುಗಳು, ಆತ್ಮಮಿತ್ರರು ಅಥವಾ ಸಹಪಾಠಿಗಳು, ಸಹೋದ್ಯೋಗಿಗಳು ಹೀಗೆ ಹುನ್ನಾರವನ್ನು ಹೂಡುವಂತಹ ಸಂದರ್ಭ ಇರೋದರಿಂದ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾದದ್ದು. ಹೊಸ ಪ್ರಯತ್ನಗಳಿಗೆ ಖಂಡಿತವಾಗಿ ನಿಮಗೆ ಶುಭ ಫಲ ಕಾಣ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಕಾಲಭೈರವನ ಪ್ರಾರ್ಥನೆಯಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಆದರೆ ಸಂಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ದುರಭ್ಯಾಸಗಳಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷವಾಗಿ. ಸೂರ್ಯನಾರಾಯಣನ ಪ್ರಾರ್ಥನೆ, ತಾಯಿ ಪಾರ್ವತಿಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿ. ದೂರಬಾರದ ಪ್ರಯಾಣಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಮಕರ ರಾಶಿಯವರು ಇವತ್ತಿನ ದಿವಸ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಎಲ್ಲೋ ಹೋಗಿ ಏನೋ ತಿಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಾಗುತ್ತೆ. ಸೋಮಾರಿತನ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತು ಆವರಿಸಬಹುದಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಸ್ವಲ್ಪ ಶೀಘ್ರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮಾಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆಯೊಂದಿಗೆ ತಾಯಿ ಅಂಬಿಕೆಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಪ್ರಬಲವಾದ ಅಸ್ತ್ರವಾಗಿರಬೇಕು. ಆದರೆ ಹೂಡಿಕೆಗಳಲ್ಲಿ ನಷ್ಟ ಆಗುವಂತಹ ಸಂಭವ ಇರತಕ್ಕಂಥದ್ದಾಗುತ್ತೆ. ಸ್ವಲ್ಪ ವಾದ ವಿವಾದಗಳಿಂದ ದೂರ ಇರಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಹೂಡಿಕೆಗಳಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥದ್ದಾಗುತ್ತೆ, ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಎಚ್ಚರ ವಹಿಸಬೇಕಾದದ್ದು. ಇವತ್ತಿನ ದಿವಸ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಆಪದಾದಿಗಳಿಂದ ವಿಮೋಚನೆಯನ್ನು ಪಡೆಯಬೇಕಾದರೆ ರಾಮಚಂದ್ರನ ಪ್ರಾರ್ಥನೆ, ರಾಮಚಂದ್ರನ ದರ್ಶನ ಮಾಡೋದ್ರಿಂದ ಎಲ್ಲ ಆಪತ್ತುಗಳಿಂದಲೂ ಕೂಡ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಕೊನೆಯ ರಾಶಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪ ಅಂದರೆ, ಎಷ್ಟೋ ದಿನಗಳಿಂದ ನೀವು ಸವಿಯಬೇಕಾಗಿರ್ತಕ್ಕಂಥ ಅಡುಗೆನೋ ಅಥವಾ ಏನೋ ಸನ್ಮಿತ್ರರೋ ಹೀಗೆ ಒಂದು ಶುಭತಮವಾಗಿರ್ತಕ್ಕಂಥ ಕಾರ್ಯಫಲ ನಿಮಗೆ ಇವತ್ತು ಆನಂದವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆದರೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ವಿರಸಗಳು ಬರ್ತಕ್ಕಂಥದ್ದು, ತಂದೆ ಮಕ್ಕಳೊಟ್ಟಿಗೆ, ಹೆಂಡತಿ ಗಂಡನೊಂದಿಗೆ ಹೀಗೆ ಕುಟುಂಬದವರೊಟ್ಟಿಗೆ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಗುರುಗಳ ದರ್ಶನ ಅಥವಾ ಗುರುಗಳ ಸಾಯುಜ್ಯದಲ್ಲಿ ಇವತ್ತಿನ ದಿವಸ ನೀವು ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋದರಿಂದ ಎಲ್ಲವೂ ಶುಭವಾಗ್ತಕ್ಕಂಥದ್ದಾಗುತ್ತೆ.
ಲೋಕ ಸಮಸ್ತ ಸುಖಿನೋ ಭವಂತು. ಸರಿ ಗುರುಜಿ, ಇವತ್ತಿನ ರಾಶಿಯ ಫಲಾನುಫಲ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅಂಜನ್ ಕುಮಾರ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಅಂಜನ್. ಮೇಡಮ್ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಹೆಂಡತಿ ಮತ್ತೆ ಮಕ್ಕಳು ಅವರ ಆರೋಗ್ಯ ಒಂದು ಒಳ್ಳೆ ಆರೋಗ್ಯ ಒಂದು ಇರಲಿ ಅಂತ. ಓಕೆ ಸರ್, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನ ಆಯ್ಕೆ ಮಾಡಿ. 3. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ, ಹೇಗಿದ್ದೀರಾ? ನಾವು ಗುರುಗಳೇ ನಮಸ್ಕಾರ, ಚೆನ್ನಾಗಿದ್ದೀನಿ. ತಾಯಿ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರತಕ್ಕಂಥ ಎಲ್ಲ ಯೋಗವು ಇರತಕ್ಕಂಥದ್ದಾಗಿದೆ. ಏನು ಸಮಸ್ಯೆ ಇದೆ? ಈಗ ನನ್ನ ಹೆಂಡತಿ ಮತ್ತೆ ಮಕ್ಕಳಿಗೆ ಸ್ವಲ್ಪ ಅವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಇದೆಲ್ಲ ಇದೆ. ಸ್ವಲ್ಪ ದೃಷ್ಟಿಬಾಧೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದೃಷ್ಟಿಬಾಧೆ ಅಂದರೆ ಕಣ್ದೃಷ್ಟಿ, ಆ ಥರ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹೇಳಿ. ಓಕೆ, ಅದೇ ಅವ್ರಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಇದ್ದಂಗೆ ಒಂದು ನಾವು ಎಲ್ಲದಕ್ಕಿಂತ ಭಾಗ್ಯ ಆರೋಗ್ಯ ಭಾಗ್ಯ ಅಲ್ವಾ, ಹಂಗಾಗಿ ಅದು ಒಂದು ಕ್ಲೀನಾಗಿ ಒಂದು ಮಾಡ್ಬೇಕು. ಏನು ಚಿಂತೆ ಮಾಡುವಾಗ ಎಲ್ಲಾದ್ರೂ ಗುರುಗಳ ಸನ್ನಿಧಾನ ಇದೆಯಾ? ನಿಮ್ಮ ಸನ್ನಿಧಾನ ಗುರುಗಳ ಸನ್ನಿಧಾನ ಇದೆಯಾ? ರಾಘವೇಂದ್ರ ಸ್ವಾಮಿ ಅವ್ರದ್ದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಗುರುಗಳ ಸನ್ನಿಧಾನಕ್ಕೆ ಪ್ರತಿ ಗುರುವಾರ 21 ಗುರುವಾರ ಬೆಲ್ಲ ಮತ್ತು ಕಲ್ಲುಪ್ಪಿನ ಮೇಲೆ ಬೆಲ್ಲವನ್ನು ಇಟ್ಟು ದೀಪವನ್ನು ಇಟ್ಟು ನೀವು ಗುರುಗಳ ಸನ್ನಿಧಾನದ ಹಿಂಬದಿಯಲ್ಲಿ ಇಡಬೇಕು. ಎಲ್ಲಿಡಬೇಕು? ಗುರುಗಳ ಸನ್ನಿಧಾನ ಇರುತ್ತಲ್ವ, ಗುರುಗಳ ಸನ್ನಿಧಾನದಲ್ಲಿ ಹಿಂಬದಿಯಲ್ಲಿ ದೀಪವನ್ನು ಹಚ್ಚಿ ಅನನ್ಯವಾಗಿ 9 ಪ್ರದಕ್ಷಿಣೆ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿಗಳಿಗೆ. ಆಯಿತಾ? ಪ್ರತಿ ಗುರುವಾರ ನೀವೇನು ಮಾಡಬೇಕಪ್ಪ ಅಂದರೆ ಪಚ್ಚಕರ್ಪೂರ ಯುಕ್ತವಾಗಿ ಸ್ವಲ್ಪ ಲವಂಗ ಬರುತ್ತೆ, ಗೊತ್ತಲ್ವಾ? ಏಲಕ್ಕಿ, ಲವಂಗ ಇದೆಲ್ಲ. ಪಚ್ಚಕರ್ಪೂರ, ಲವಂಗ ಈ ಎರಡನ್ನ ಮಿಶ್ರಣ ಮಾಡಿಕೊಂಡು ಗುರುವಾರದ ದಿವಸ ಪಚ್ಚಕರ್ಪೂರ, ಲವಂಗ, ಸ್ವಲ್ಪ ಅರಿಶಿಣೆ, ಒಂದು ಅರಿಶಿಣ, ಒಂದು ಚಿಟಿಕೆ ಅರಿಶಿಣ, ಇಷ್ಟನ್ನು ಹಾಕಿ ಮನೆಯಲ್ಲಿರ್ತಕ್ಕಂಥವ್ರು ಪ್ರತಿ ಗುರುವಾರವೂ ಕೂಡ ಈ ಸ್ನಾನ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ರಾಯರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಓಕೆ, ಧನ್ಯವಾದಗಳು ಅಂಜನ್ ಕುಮಾರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತನಾಡ್ಬಿಡೋಣ. ನಮಸ್ಕಾರ ಸರ್. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಜುಳಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಜುಳಾ? ನಾವು ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 28 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಮ್ಮ ನಮಸ್ತೆ, ಹೇಗಿದ್ದೀರಾ? ಒತ್ತಡದಲ್ಲಿದ್ದೀರಾ ಅಂತ ತೋರಿಸ್ತಾ ಇದೆ. ಹೌದು ಸ್ವಾಮೀಜಿ, ತುಂಬಾ ಒತ್ತಡ. ಏನು ಕೆಲಸ ಮಾಡ್ತೀರಾ? ಮನೆ ಕೆಲಸಕ್ಕೆ ಹೋಗ್ತೀವಿ ಸ್ವಾಮೀಜಿ. ಏನೋ ಒತ್ತಡಗಳಿದೆ ಅಂತ ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ, ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ. ನಿಮ್ಮ ಆ ಸಂಖ್ಯೆ ಏನಿದೆಯೋ ಅದು ಖಂಡಿತ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಅನುಕೂಲಕರವಾದ ವಾತಾವರಣವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರ ನಿಮ್ಮ ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ, ಏಕೆಂದರೆ ಏನೋ ಚಿಂತೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿದೆ, ಹಾಗಾಗಿ ಚಿಂತೆಯನ್ನು ಮುಕ್ತನಾಗಿ ಮಾಡತಕ್ಕಂಥ ಆ ಷಣ್ಮುಖನಾದಂಥ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ನೀವು ಪ್ರತಿ ಮಂಗಳವಾರ ಹೋಗಿ ಕಣಗಲೆ ಹೂವನ್ನು, ಆ ಒಂದು ನಾರಾಯಣನ ಸ್ವರೂಪನಾಗಿರ್ತಕ್ಕಂಥ, ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಯಥಾಶಕ್ತಿಯಾಗಿ ಕಣಗಲೆ ಹೂವನ್ನು ದೇವರಿಗೆ ಅರ್ಪಣೆ ಮಾಡಿ 6 ಪ್ರದಕ್ಷಿಣೆಗಳು ಹಾಕ್ಕೊಂಡು ಪ್ರಾರ್ಥನೆ ಮಾಡಿ ತಾಯಿ. ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ದಾರಿಯಲ್ಲಿ ಹೋಗ್ತಾ ಬರ್ತಾ ಎಲ್ಲ ಸಂದರ್ಭದಲ್ಲೂ ಕೂಡ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರನ ಹೇಳ್ಕೊಳ್ಳಿ. ಖಂಡಿತ ನಿಮ್ಮ ಎಲ್ಲ ಮನೋವತ್ತಡಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಯಾವ ಲೆಕ್ಕಾಚಾರದ ಮೇಲೆ ನಮ್ಮ ಬದುಕು ಸಾಗುತ್ತೆ ಗುರುಗಳೇ? ಕಾಲನೀಲಾಂಗ ಸಂಪ್ರಾರ್ಥ್ಯ ನೀಲಜೀ ಮೋತ ಸನ್ನಿಭಂ ಛಾಯಾಮಾರ್ಥಾಂಡಸೂನಂಚ ತಂ ನಮಾಮಿ ಶನೇಶ್ಚರಂ ಅಂತ. ಕಾಲಪುರುಷನ ಯಾರಪ್ಪ ಅಂದರೆ ಸಾಕ್ಷಾತ್ ಶನೇಶ್ಚರನೇ. ಅವನನ್ನು ಭೈರವನ ರೂಪದಲ್ಲೂ ಕೂಡ ಕಾಣ್ತೀವಿ, ಕಾಲಪುರುಷನ ರೂಪದಲ್ಲೂ ಕೂಡ ಕಾಣ್ತೀವಿ. ಹಾಗಾಗಿ ಕಾಲ ಅಂತಕ್ಕಂಥದ್ದು ಕರ್ಮಾಧಿಪತಿಯೇ ಕಾಲಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನಾಗ್ತಾನೆ. ಸೂರ್ಯೋದಯಕ್ಕಿಂತ ಮುಂಚೆ ಕಾಲೋದಯ ಆಗುತ್ತೆ. ಕಾಲದ ಅಧೀನದಲ್ಲಿ ಸೂರ್ಯನು ಕೆಲಸ ಮಾಡ್ತಾ ಇರ್ತಾನೆ, ಕಾಲದ ಅಧೀನದಲ್ಲಿ ಎಲ್ಲ ಗ್ರಹಗಳು ಕೆಲಸ ಮಾಡ್ತಾ ಇರುತ್ತೆ, ಕಾಲದ ಅಧೀನದಲ್ಲಿ ಎಲ್ಲ ದೇವತೆಗಳು ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಕಾಲಪುರುಷ ಯಾರಪ್ಪ ಅಂದರೆ ಅಲ್ಲೂ ಕೂಡ ನೋಡಿಕೊಂಡಾಗ ಸಾಕ್ಷಾತ್ ಶ್ರೀಮನ್ನಾರಾಯಣನು, ಮಹಾವಿಷ್ಣುವು
ಆ ಒಂದು ಶನೇಶ್ವರನ ಮುಖಾಂತರದಲ್ಲಿ ಎಲ್ಲವನ್ನು ಕೂಡ ಮುನ್ನಡೆಸ್ತಾ ಇರತಕ್ಕಂಥವನಾಗ್ತಾನೆ. ಹಾಗಾಗಿ ಕಾಲಪುರುಷ ಯಾರಪ್ಪ ಅಂದರೆ ನಮಗೆ ಗೊತ್ತಾಗುವಂಥ ಕಾಲಪುರುಷ ಶನೇಶ್ವರನ. ಆದರೆ ಶನೇಶ್ವರನಿಗೆ ಪ್ರೇರಣಾಕಾರಕನಾಗಿರ್ತಕ್ಕಂಥವನು ಯಾರು, ಶನೇಶ್ವರನ ಹಿಂದೆ ನಿಂತು ಯಾರು ಅವನಿಗೆ ಲೀಡರ್ಶಿಪ್ ಮಾಡ್ತಾ ಇದ್ದಾನೆ ಅಂದರೆ ಸಾಕ್ಷಾತ್ ವೈಕುಂಠ ಒಡೆಯನಾಗಿರ್ತಕ್ಕಂಥ ನಾರಾಯಣ. ಹಾಗಾಗಿ ಈ ಕಾಲಪುರುಷನಿಗೆ ಅಧಿದೇವತೆ ಯಾರಪ್ಪ ಅಂದರೆ ಶನೇಶ್ವರನಿಗೆ ಈಗ ಪ್ರಜಾಪತಿ ಅಧಿದೇವತೆ ಅಂತ ಯಮಧರ್ಮರಾಜ ಪ್ರಜಾಪತಿ. ಶನಿ ಯಾರ ಮಗ? ಸೂರ್ಯನ ಮಗ. ಸೂರ್ಯ ಯಾರು? ಸೂರ್ಯನಾರಾಯಣ. ನಾರಾಯಣನೇ ಸೂರ್ಯನಾರಾಯಣ. ಹಾಗಾಗಿ ಸೃಷ್ಟಿ ಸ್ಥಿತಿ ವಿನಾಶ ಈ ಮೂರರ ಮಧ್ಯದಲ್ಲಿರ್ತಕ್ಕಂಥದ್ದೇ ಕಾಲ ಅಂತಕ್ಕಂಥದ್ದು. ಈ ಕಾಲಪುರುಷ ಯಾರಪ್ಪ ಅಂದರೆ ಸಾಕ್ಷಾತ್ ವೈಕುಂಠ ಒಡೆಯನಾಗಿರ್ತಕ್ಕಂಥ ನಾರಾಯಣ. ಆ ನಾರಾಯಣನ ಪ್ರಾರ್ಥನೆ ನಮ್ಮ ಬದುಕಿನಲ್ಲಿ ಅದೆಷ್ಟೋ ಜಟಿಲವಾದಂಥ ಸಮಸ್ಯೆಗಳಿಗೂ ಕೂಡ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥದ್ದಾಗುತ್ತೆ. ಕೃಷ್ಣ ಮಾಯಾವಿ ಅಂತ ಕರಿತೀವಿ ನಾವು ಎಲ್ಲ ಕಾಲವನ್ನು ಕೂಡ. ಯಾಕೆಂದರೆ ಮಹಾವಿಷ್ಣುವಿನ ಅಪರಾವತಾರ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಕೃಷ್ಣನ ಅಲ್ವಾ, ರಾಮನು ಕೃಷ್ಣ ಎಲ್ಲ. ಯಾಕೆಂದರೆ 12 ನಾವು ಅವತಾರಗಳಲ್ಲಿ ದಶಾವತಾರಗಳಲ್ಲಿ ಕೃಷ್ಣನು ಕೂಡ ಮಹತ್ತರ ಪಾತ್ರವನ್ನು ವಹಿಸಿರ್ತಕ್ಕಂಥವ್ನು. ಹಾಗಾಗಿ ಈ ಕಾಲಪುರುಷನನ್ನು ಅನನ್ಯವಾಗಿ ನಾವು ಕಾಲಪುರುಷನ ಅಧೀನದಲ್ಲಿದ್ದಾಗ ಕಾಲಪುರುಷನ ಅನುಕೂಲಕರವಾದಂಥ ವಾತಾವರಣ ನಮಗೆ ಸೃಷ್ಟಿಯಾಗಬೇಕೆಂದರೆ ತದೇಕ ಚಿತ್ತರಾಗಿ ಶ್ರದ್ಧಾಭಕ್ತಿಯಿಂದ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಇರಬೇಕು. ಸರಿ ಗುರುಜಿ, ರಾಶಿ ಫಲ, ಲಗ್ನ ಫಲ ಹಾಗೆ ಪ್ರಸ್ತುತ ಕಾಲ ಫಲದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಪರಿಹಾರ ಮಾರ್ಗ ಅಂದರೆ ಏನು ಗುರುಗಳೇ? ನಾನು ತಿಳಿಸಿದ ಹಾಗೆ ನಾರಾಯಣನ ಪ್ರಾರ್ಥನೆ ನಿರಂತರವಾಗಿ ಏನು ಮಾಡ್ಬೋದಪ್ಪ ಅಂದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರತಿ ಬುಧವಾರ ರಾಮಚಂದ್ರನ ಸನ್ನಿಧಾನ ಅಥವಾ ರಂಗನಾಥನ ಸನ್ನಿಧಾನ ಅಥವಾ ಮಹಾವಿಷ್ಣುವಿನ ಸನ್ನಿಧಾನ ಯಾವುದಾದ್ರೂ ಸನ್ನಿಧಾನ ಆಗಲಿ, ಇದನ್ನು ನೀವು ಮಾಡಬೇಕಾದದ್ದು ಓನ್ಲಿ ಬುಧವಾರ ಮಾತ್ರ. ನೀವೇನೂ ಮಾಡಬೇಡಿ. ಮನೆಗೆ ತೊಗೊಂಡೋಗಿ ತುಳಸಿ ನಮಗೆ ಗೊತ್ತಿದೆ, ಯಾಕಂದರೆ ತುಳಸಿಲಿ ಏನು ಶಕ್ತಿ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ವೈಜ್ಞಾನಿಕವಾಗಿ ವಿಜ್ಞಾನಯುಕ್ತವಾಗಿ ಎಲ್ಲ ಇರ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಕೂಡ ತುಳಸಿ ಗಿಡದ ಮಹತ್ವ ಏನಂತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ತುಳಸಿಯನ್ನು ಮಂಗಳವಾರದ ರಾತ್ರಿ ಮನೆಗೆ ತೊಗೊಂಡು ಹೋಗಿ, ಯಾಕಂದರೆ ಪ್ರತಿಯೊಂದು ಕೂಡ ನಮ್ಮ ಶಕ್ತಿಯೇ ನಮ್ಮ ಮೇಧ, ನಮ್ಮ ಬದುಕೆ ನಮ್ಮ ಜೀವನ. ಹಾಗಾಗಿ ಆ ಶಕ್ತಿಯ ಸ್ವರೂಪವಾಗಿರ್ತಕ್ಕಂಥ ಲಕ್ಷ್ಮಿಯ ಅನುಗ್ರಹವನ್ನು ಜಗತ್ತಿನಲ್ಲಿ ನಾವು ಪಡ್ಕೊಳ್ಬೇಕಾದ್ರೆ ಮಹಾಲಕ್ಷ್ಮಿಯನ್ನು ತಗೊಂಡೋಗಿ ನಾರಾಯಣನ ಮುಖ ಮತ್ತು ಕಮಲಗಳಿಗೆ ಪಾದಾರವಿಂದಕ್ಕೆ ಅರ್ಪಣೆ ಮಾಡಬೇಕು. ಏನು ಮಾಡಬೇಕು? ನಾರಾಯಣನಿಗೆ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ, ನಾರಾಯಣನ ದರ್ಶನವನ್ನು ಮಾಡಬೇಕಾದ್ರೆ ಪಾದವನ್ನು ನೋಡಿ ಮತ್ತೆ ನಾರಾಯಣನ ಮುಖವನ್ನು, ಹೃದಯ ಸ್ಥಳವನ್ನು ನೋಡಬೇಕು ಅಂತೇಳಿ. ಈಗೇನಪ್ಪ, ಬುಧವಾರ ನೀವು ಹೋದಾಗ ಮುಖವನ್ನು ನೋಡಿ ಪಾದಗಳನ್ನು ಅರ್ಪಣೆ ಮಾಡಬೇಕು. ಆ ನಾರಾಯಣನ ಅಷ್ಟೋತ್ತರಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ ಮಮ ಕಾರ್ಯಂ ಸಿದ್ಧಿಂ ಕುರು ಅಂತಕ್ಕಂಥ ಮಂತ್ರಾದಿಗಳನ್ನು ಅನುದಿನವೂ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥ ಆ ಅಷ್ಟಾಕ್ಷರಯುಕ್ತವಾದಂಥ ಮಂತ್ರವನ್ನು ನಾರಾಯಣನಿಗೆ ಬುಧವಾರ ತುಳಸಿ ಅರ್ಪಣೆ. ನಿರಂತರವಾಗಿ ನೀವೇನೂ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಬದುಕು ಕೇವಲ 6 ವಾರಗಳಲ್ಲೇ ನೀವು ಮಾಡಿ ನೋಡಿ. ಯಾಕಂದರೆ ಪ್ರತಿ ಬುಧವಾರ ಹೋಗಬೇಕು. ಯಾಕಂದರೆ ಏನೋ ನಾವು ಮಾಡಿದ್ರೆ ಏನು ಸಿಗುತ್ತೆ ಅಂತಕ್ಕಂಥವ್ರು ಬೇಡ, ಮಾಡಬೇಡಿ. ಭಕ್ತಿ ಶ್ರದ್ಧೆ ಇದ್ದಂಥವರು ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆ ಏನು, ಜೊತೆಗೆ ರಾಶಿ ಫಲ, ಲಗ್ನ ಫಲ ಹಾಗೆ ಪ್ರಸ್ತುತ ಕಾಲ ಫಲದ ಕುರಿತಂತೆ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.